ಬಜೆಟ್ ವಿಚಾರಕ್ಕೆ ಹೋಗೋದಕ್ಕೂ ಮುನ್ನ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದಾವೆ, ಅದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈ ಮೂಡ ಸಂಕಷ್ಟದ ಮಧ್ಯದಲ್ಲೇ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಏನ್ ಶಾಕದು ಗೊತ್ತಾ? ಸಿಎಂ ರಾಜಕೀಯ ಸಲಹೆಗಾರರಿದ್ದರಲ್ಲ, ಬಿ.ಆರ್. ಪಾಟೀಲ್ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು. ಮುಖ್ಯಮಂತ್ರಿ ಅವರಿಗೆ ರಾಜೀನಾಮೆ ಪತ್ರವನ್ನ ಬರೆದಿದ್ದಾರೆ ಬಿ.ಆರ್. ಪಾಟೀಲ್. ಬಿ.ಆರ್. ಪಾಟೀಲ್ ರಾಜೀನಾಮೆ ಕೊಡುವ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರ ನೀಡಿರೋ ಎಲ್ಲಾ ಸೌಲಭ್ಯಗಳನ್ನ ವಾಪಸ್ ಕೊಟ್ಟಿದ್ದಾರೆ ಪಾಟೀಲ್ರು. ಯಾಕೆ, ಏನಾಯ್ತು ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ ಬಿ.ಆರ್. ಪಾಟೀಲ್ ಅವರ ನಡೆಯಿಂದ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಜೊತೆಗೆ ಬಣ ಬಡಿದಾಟ ಒಂದು ಕಡೆ ಆದರೆ ಇದಕ್ಕೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟಿದ್ರು. ಯಾರು ಏನೋ ಮಾತಾಡಬಾರದು, ಹಾಗೆ ಹೀಗೆ ಅಂತ ಹೇಳಿ. ಈ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ, ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಒಂದಷ್ಟು ಮಾತುಗಳು ಆಗಾಗ ಆಡ್ತಾ ಇರುತ್ತೆ. ಅದೆಲ್ಲಕ್ಕೂ ಕೂಡ ಬ್ರೇಕ್ ಹಾಕಿದ್ರು. ಆದರೆ ಈಗ ಬಿ.ಆರ್. ಪಾಟೀಲ್ ಅವರ ರಾಜೀನಾಮೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾಕೆ ಕೊಟ್ಟರು, ಏನು ಕಾರಣ, ಅಸಮಾಧಾನನ ಅಥವಾ ಬೇರೆ ಏನಾದ್ರೂ ಅನ್ನುವಂತಹ ಕುತೂಹಲ ನೋಡಿ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಸರ್ಕಾರ ಮೂಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಇಡಿ ಅಂತೆ, ಜೊತೆಗೆ ಸಿಬಿಐ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆನ್ಷನ್ಗಳಿದಾವೆ. ವಿಚಾರಣೆಯನ್ನು ಎದುರಿಸಲಾಗ್ತಾ ಇದೆ, ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ವರದಿಯನ್ನು ಸ್ವೀಕರಿಸಲಾಗಿದೆ ಹೈಕೋರ್ಟ್ ಕಡೆಯಿಂದ. ಸೊ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಿ.ಆರ್. ಪಾಟೀಲ್ ರಾಜೀನಾಮೆ ಯಾಕೆ ಕೊಟ್ಟರು ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಆದರೆ ಈಗ ಸಡನ್ ಆಗಿ ಬಿ.ಆರ್. ಪಾಟೀಲ್ ಅವರು ರಾಜೀನಾಮೆ ಕೊಡೋದಕ್ಕೆ ಕಾರಣ ಏನು ಅಂತ? ಶರತ್, ಬಿ.ಆರ್. ಪಾಟೀಲ್ ಅವರ ನಡೆ ನಿಜಕ್ಕೂ ಅಚ್ಚರಿ, ಜೊತೆಗೆ ಕಾಂಗ್ರೆಸ್ ವಲಯದಲ್ಲಿ ಆಶ್ಚರ್ಯ ಕೂಡ ಆಗ್ತಾ ಇದೆ. ಹಿಂದೆ ಹಿರಿಯ ಶಾಸಕರುಗಳನ್ನ ಪರಿಗಣಿಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ರಾಯರೆಡ್ಡಿ ಸೇರಿದಂತೆ ಬಿ.ಆರ್. ಪಾಟೀಲ್ ಸೇರಿದಂತೆ ಅನೇಕರು ಅಸಮಾಧಾನಗಳನ್ನ ಹೊರ ಹಾಕ್ತಾ ಇದ್ರು, ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅನುದಾನ ವಿಚಾರವಾಗೂ ಕೂಡ ಬಹಿರಂಗ ಹೇಳಿಕೆಗಳು ಕೊಡ್ತಾ ಇದ್ರು. ಇದೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಎಚ್ಚೆತ್ತಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಸಲಹೆಗಾರರು, ರಾಜಕೀಯ ಸಲಹೆಗಾರರು ಅನ್ನುವಂತಹ ಹುದ್ದೆ ಸೃಷ್ಟಿ ಮಾಡಿ ಅವರಿಗೊಂದು ಹುದ್ದೆಯನ್ನ, ಅಂದ್ರೆ ಸೀನಿಯರ್ಗಳು ಯಾರಿದ್ದಾರೆ 3-4 ಜನ, ಅವರಿಗೆ ಒಂದಿಷ್ಟು ಹುದ್ದೆಯನ್ನ ಸೃಷ್ಟಿ ಮಾಡಿ ಹುದ್ದೆಯನ್ನ ನೀಡಿದ್ರು. ಆದ್ರೆ ಆ ಹುದ್ದೆ ನಿಭಾಯಿಸುತ್ತಿದ್ದಂತಹ ಬಿ.ಆರ್. ಪಾಟೀಲ್ ಅವರು ಇದೀಗ ಇದ್ದಕ್ಕಿದ್ದಂತೆ ರಾಜೀನಾಮೆ ಘೋಷಣೆ, ಅಂದ್ರೆ ಆ ಒಂದು ಹುದ್ದೆ ಏನಿದೆ ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಆಶ್ಚರ್ಯದ ಸಂಗತಿ. ಯಾಕಂದ್ರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈ ಒಂದು ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಹೊತ್ತಲ್ಲೇ ಈ ರೀತಿಯಾದಂತಹ ರಾಜೀನಾಮೆ ಯಾಕೆ ಕೊಟ್ಟರು ಅನ್ನುವಂತಹದ್ದು. ಆದ್ರೆ ಯಾವುದಕ್ಕೂ ಕೂಡ ಇಲ್ಲಿಯವರೆಗೆ ಬಿ.ಆರ್. ಪಾಟೀಲ್ ಅವರು ಸ್ಪಷ್ಟನೆಯನ್ನ ನೀಡಿಲ್ಲ. ತನ್ನ ರಾಜೀನಾಮೆ ಪತ್ರವನ್ನ ನಾನು ಸಿಎಂಗೆ ತಲುಪಿಸ್ತಿದ್ದೇನೆ, ಅಲ್ಲೇ ಬಂದು ಮಾತನಾಡ್ತೇನೆ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆಯೇ ಹೊರತು ಯಾವುದೇ ಕಾರಣಕ್ಕೂ ರಾಜೀನಾಮೆ ಯಾಕೆ ಕೊಟ್ವಿ ಅನ್ನುವಂತಹ ಮಾತನ್ನ ಹೇಳಿಲ್ಲ. ಹಾಗಾಗಿ ಇದೊಂದು ಒಂದ್ ರೀತಿಯಾಗಿ ಅಚ್ಚರಿಯ ಜೊತೆಗೆ ಅವರ ರಾಜೀನಾಮೆ ಯಾಕೆ ಆ ಒಂದು ಹುದ್ದೆಗೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆ ಕೂಡ ಎದ್ದಿದೆ. ಆದ್ರೆ ಈ ರೀತಿಯಾದಂತಹ ಒಂದು ನಡೆ ಈ ಒಂದು ಸ್ಪೆಷಲಿ ಕಾಂಗ್ರೆಸ್ ವಲಯದಲ್ಲಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕೆ ಅಸಮಾಧಾನಗೊಂಡ್ರು ಅವರು ಅನ್ನುವಂತಹದ್ದು ಸಹಜವಾಗಿ ಚರ್ಚೆ ಆಗ್ತಿರುವಂತಹ ವಿಚಾರ. ಅನುದಾನ ವಿಚಾರವಾಗಿ ಏನಾದ್ರೂ ಈ ರೀತಿಯಾಗಿ ಮಾಡಿದ್ರೆ, ಅಥವಾ ಯಾವಾಗ ಈ ಒಂದು ಸಂಪುಟ ಪುನರ್ರಚನೆ ಆಗ್ತಿದೆ ಅನ್ನುವಂತಹ ಚರ್ಚೆ ಶುರುವಾಗಿತ್ತು, ಆ ನಿಟ್ಟಿನಲ್ಲಿ ಏನಾದ್ರೂ ರಾಜೀನಾಮೆ ನೀಡಿದ್ರ ಅನ್ನುವಂತಹದ್ದು ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಹಾಗಾಗಿ ಎಲ್ಲದಕ್ಕೂ ಅವರೇ ಸ್ಪಷ್ಟಪಡಿಸಬೇಕು. ಅವರು ಸಿಎಂನ ಭೇಟಿ ಆಗೋದು ಕೂಡ ಯಾವಾಗ ಅನ್ನುವಂತಹದ್ದು ಗೊತ್ತಿಲ್ಲ. ಭೇಟಿಯಾದ ಬಳಿಕ ಎಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರ ಸಿಗುತ್ತೆ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.